ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಭಟ್ಕಾ ರುಚಿ ಚಾನಲ್ಗೆ. ಇವತ್ತು ನಾವು ಹಲಸಿನ ಹಣ್ಣಿನಿಂದ ಜಾಮ್ ಹೇಗೆ ಮಾಡೋದಂತ ನೋಡ್ಕೊಬರೋಣ. ನೋಡಿ, ಮೊದಲಿಗೆ ಹಲಸಿನ ಹಣ್ಣಿನ ಸೊಳೆ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ. ಇದನ್ನೀಗೆಲ್ಲ ಬಿಡಿಸ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಇದು ಮತ್ತು 1 ವರ್ಷ ನಾವು ಇಟ್ಕೊಂಡು ಇದನ್ನು ತಿನ್ಬೋದು. ನೋಡಿ, ಇಲ್ಲಿ ಹಲಸಿನ ಹಣ್ಣನ್ನೆಲ್ಲ ಬಿಡಿಸಿಟ್ಟಾಯಿತು. ಇದನ್ನೀಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇದನ್ನು ನೀರೇನು ಹಾಕ್ಕೊಂಡು ಕಡಿಯೋಕ್ಕೆ ಹೋಗಬೇಡಿ, ಹಾಗೆ ಮಿಕ್ಸಿಯಲ್ಲಿ ರುಬ್ಕೊಂಡ್ರೆ ಆಯಿತು. ನೋಡಿ, ಇಲ್ಲಿ ಬಾಣಲೆಗೆ ಹಾಕ್ಕೊಂಡಿದ್ದೀನಿ ಕಡ್ದಿರುವಂಥದ್ದು. ಈ ಬಾಣಲೆಗೆ ಏನಪ್ಪ ಅಂದರೆ ಒಂದು 1/4 ಗಂಟೆ ಅರ್ಧ ಗಂಟೆ ನಾವು ಕಾಯಿಸಬೇಕಾಗ್ತದೆ. ಹಾಗಾಗಿ ಬಾಣಲೆಗೆ ನೀವು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ನೋಡಿ, ಇನ್ನೊಂದು ಟ್ರಿಪ್ ಹಾಕ್ಕೊಂಡು ಈಗ ಕಡಿತಾ ಇದ್ದೀನಿ. ಇದು ನೋಡಿ, ಹೊರಗಿಂದ ನಾವು ತಂದು ಮಕ್ಕಳಿಗೆ ಕೊಡೋಕ್ಕಿಂತ ಮನೆಯಲ್ಲೇ ನಾವು ಸಿಕ್ಕಿದಂಥ ಫ್ರೂಟಲ್ಲಿ ಈ ಥರ ಜಾಮೆಲ್ಲ ಮಾಡಿಕೊಂಡು ಮನೆಯಲ್ಲೇ ತಯಾರು ಮಾಡ್ಕೋಬೋದು. ಎಷ್ಟು ಸುಲಭ ಅಂದರೆ ನಾವು ಕಡಿವಾಗ ಇದೆಯಲ್ಲ, ನೀರೇನೂ ಹಾಕ್ಕೊಳ್ಳೋಕ್ಕಿಲ್ಲ. ಹಾಗೆ ಹಲಸಿನ ಹಣ್ಣು ಸೊಳೆ ಏನಿದೆ ಅದನ್ನೇ ಹಾಕಿ ಕಡಿದ್ರೆ ಆಯಿತು. ಈಗ ನೋಡಿ, ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಒಂದು 1/4 ಗಂಟೆ ಕಾಯಿಸ್ಕೋಬೇಕಾಗುತ್ತೆ ನಾವು ಬಾಣಲೆಯಲ್ಲಿ. ನೋಡಿ, ಸ್ವೀಟ್ ತುಂಬ ಕಮ್ಮಿ ಇದ್ದಾಗ ಸ್ವಲ್ಪ ಬೆಲ್ಲನ ಹಾಕ್ಕೊಳ್ಳೋದು ಉತ್ತಮ. ಈಗ ಗ್ಯಾಸ್ ಮೇಲೆ ಇಟ್ಕೊಳ್ಳೋಣ. ಇದು ಮತ್ತು ಗ್ಯಾಸ್ ಮೇಲೆ ಇಟ್ಟ ಮೇಲೆ ಕೈ ಬಿಡೋಕ್ಕೆ ಇಲ್ಲ, ಕಾಯಿಸ್ತಾನೇ ಇರಬೇಕು ಸೌಟಲ್ಲಿ. ನಾವು ಸೌಟ್ ಏನಾದರೂ ಬಿಟ್ಟರೆ ಅಡಿ ಹಿಡಿದು ಬಿಡುತ್ತೆ. ಹಿಂಗೆ ಕೈ ಆಡಿಸ್ತಾನೆ ಇದ್ದರೆ ಒಳ್ಳೆಯದು. ಮತ್ತೇನು ಗೊತ್ತಾ ಫ್ರೆಂಡ್ಸ್, ಈಗ ಹಲಸಿನ ಹಣ್ಣು ಸೀಸನ್ ಮುಗ್ದ ಕೂಡಲೇ ನಮಗೆ ಹಲಸಿನ ಹಣ್ಣು ಸಿಗೋದೇ ಇಲ್ಲ. ಅಂಥ ಟೈಮಲ್ಲಿ ನಾವು ಈ ಥರ ಬಿಸಿ ಮಾಡಿ ಇಟ್ಕೊಂಡ್ರೆ, ಕಾಯಿಸಿಟ್ಕೊಂಡ್ರೆ ಗ್ಯಾಸ್ ಮೇಲೆ ಒಂದು 6 ತಿಂಗಳಂತೂ ಹೇಗೂ ನಾವು ಉಪಯೋಗ ಮಾಡ್ಕೋಬೋದು. ದೋಸೆನ ಇಲ್ಲ ಬೇರೆ ಎಂತಾದರೂ ತಿಂಡಿನ ಇದನ್ನು ನಮಗೆ ಬೇಕಾದಾಗ ನಾವು ತಗೊಂಡು ಉಪಯೋಗ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ಮತ್ತು ಇದಕ್ಕೆ ನೀವು ಬೇಕಾದ್ರೆ ಸ್ವಲ್ಪ ಏಲಕ್ಕಿ ಹುಡಿ ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ, ಅಂದರೆ ಕೆಲವು ತಿಂಡಿಗಳಿಗೆಲ್ಲ ನಾವು ಹಾಕೋ ಕಾರಣ ಅದೇ ಸ್ಮೆಲ್ ಬರೋ ಕಾರಣ ನಾನೀಗ ಇಲ್ಲಿ ಏಲಕ್ಕಿನ ಯೂಸ್ ಮಾಡ್ಕೊಳ್ತಿಲ್ಲ. ನೀವು ಖಾಲಿ ಜಾಮಿಗೋಸ್ಕರನೇ ಮಾಡೋರು ಸ್ವಲ್ಪ ಏಲಕ್ಕಿ ಹುಡಿನ ಹಾಕ್ಕೊಂಡ್ರೆ ಸ್ವಲ್ಪ ಒಳ್ಳೆ ಪರಿಮಳ ಬರುತ್ತೆ. ನೋಡಿ ಫ್ರೆಂಡ್ಸ್, ಕಲರ್ ಸ್ವಲ್ಪ ಚೇಂಜ್ ಆಯ್ತು. ಈಗ ಅದೇ ಒಂದು 1/4 ಗಂಟೆ ಆದರೂ ಈ ಥರ ನಾವು ಸೌಟಲ್ಲಿ ಕಲಿಸ್ತಾ ಇರಬೇಕು. ಫ್ರೆಂಡ್ಸ್, ಇದೀಗ ಆಗ್ತಾ ಬಂತು. ಒಂದು 1/4 ಗಂಟೆ ಆಗಿದೆ. ಈಗ ನಾನು ಬಿಸಿ ಮಾಡೋಕ್ಕೆ ಶುರು ಮಾಡಿ. ನೋಡಿ, ಕಲ್ಲರು ಚೇಂಜ್ ಆಗಿದೆ. ಈಗ ಆಗ್ತಾ ಬಂದಿದೆ. ಇದೀಗ ನಮಗೆ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಒಂದು ಡಬ್ಬಿಗೆ ತುಂಬಿಸಿ ಫ್ರಿಜ್ಜಲ್ಲಿಟ್ಟರೆ ಆಯಿತು. ನಮಗೆ ಬೇಕಾದಾಗ ನಾವು ಉಪಯೋಗ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಹಲಸಿನ ಹಣ್ಣಿನಿಂದ ಹೇಗೆ ಜಾಮ್ ಮಾಡೋದಂತ. ಈ ಹಲಸಿನ ಹಣ್ಣಿನ ಸೀಸನ್ ಮುಗಿದಾಗ ಈ ಥರ ಮಾಡಿಟ್ಕೊಳ್ಳೋದ್ರಿಂದ ತುಂಬ ನಮಗೆ ಉಪಯೋಗ ಬರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡಿ, ಈಗ ಒಂದು ಕರಡಿಗೆ ತಣ್ಣಗಾಗಿದೆ. ಇದು ಒಂದು ಕರಡಿಗೆ ಹಾಕಿ ಫ್ರಿಜ್ಜಲ್ಲಿಟ್ಟರೆ ಆಯ್ತು ಇದೀಗ.